ಸರ್ ಅಂದ್ರೆ ಒಂದಿಷ್ಟು ಚರ್ಚೆಗಳಾಗ್ತಿತ್ತು ಸರ್, ಬದಲಾವಣೆಗಳಾಗ್ತವೆ, ಕೆಲವೊಂದಿಷ್ಟು ಶಾಸಕರುಗಳು ಕೂಡ 2 ವರ್ಷ ಆಯಿತು ಸರ್ಕಾರ ಬಂದು. ಯತೀಂದ್ರ ಅವರು ಇಲ್ಲ 5 ವರ್ಷನೇ ಮುಂದುವರಿಬೇಕು ಸಿದ್ದರಾಮಯ್ಯ ಅವರು ಅನಿವಾರ್ಯ ಅಂತ ಕೂಡ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಮಾಡೋಕ್ಕಾಗಲ್ಲ. ನಾವು ಮಾತಾಡಿದಷ್ಟು ಪಕ್ಷಕ್ಕೆ ಹಾನಿ ಅಷ್ಟೇ ಹೇಳ್ತೀನಿ ಅಷ್ಟೇ. ಅಲ್ಲ ಸರ್, ಒಂದಷ್ಟು ಮಾತುಕತೆಗಳಾಗಿತ್ತ ಅಂತೇಳಿ ಅಧಿಕಾರ ಯಾಕಂದ್ರೆ ಪರಮೇಶ್ವರ್ ನಿನ್ನೆ ಹೇಳಿದ್ರು 5 ವರ್ಷ ಸಿದ್ದರಾಮಯ್ಯನವ್ರನ್ನೇ ಸಿಎಂ ಮಾಡ್ತೀವಿ ಹೇಳಿತ್ತು ಅಂತೇಳಿ. ನನಗೆ ಆ ವಿಚಾರ ಎಲ್ಲ ಗೊತ್ತಿಲ್ಲ. ಆದರೆ ನಾವು ಮಾತಾಡಿದಷ್ಟು ಎಲ್ಲರಿಗೂ ಸೇರಿಸಿ ಹೇಳ್ತೀನಿ, ಪಕ್ಷಕ್ಕೆ ಹಾನಿ ಅಷ್ಟೇ. ಅದರಿಂದ ಸಾಧ್ಯವಾದಷ್ಟು ಮಾತಾಡಿ. ಎಲ್ಲ ರಾಜಣ್ಣ ಅವರಿಂದಲ್ಲ ಸ್ಟಾರ್ಟ್ ಆಗಿದೆ ಸರ್, ನವಂಬರ್ ಕ್ರಾಂತಿ ಅನ್ನೋದು ಗೊತ್ತಿಲ್ಲಪ್ಪ. ಈ ಬಣಗಳಾಗ್ಬಿಟ್ಟಿದೆ ಸರ್, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣಗಳಾಗ್ಬಿಟ್ಟಿದೆ ಅಂತ ಪಕ್ಷದಲ್ಲಿ ಒಂದಷ್ಟು ಜನ ಅವ್ರ ಪರವಾಗಿ ಹೇಳುವಂಥದ್ದು, ಮತ್ತೊಂದಷ್ಟು ಜನ ಇವ್ರ ಪರವಾಗಿ ಹೇಳ್ತಾರೆ. ಆದರೆ BJPಲಿದ್ದು ಅಷ್ಟು ನಮ್ಮಲ್ಲಿ, BJPಲಿ ಎಷ್ಟು ಬಣಗಳಿವೆ, ಬಟ್ ನಿಮ್ಮಲ್ಲಿ ಇದೆ ಸರ್. ನಮ್ಮಲ್ಲಿ ಮತ್ತು ಸಿದ್ದರಾಮಯ್ಯನವ್ರನ್ನ ಮುಂದುವರಿಲಿ ಒಂದಷ್ಟು ಜನ ಸಚಿವರು ಶಾಸಕರು ಹೇಳುವಂಥದ್ದು, ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಂತೇಳಿ ಶಾಸಕರುಗಳು ಹೇಳುವಂಥದ್ದು. ಎಲ್ಲ ಮಾತಾಡುವಷ್ಟು ನಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ. ಅದರಿಂದ ಎಲ್ಲ ನಾಯಕರನ್ನು ನಾನು ಮನವಿ ಮಾಡೋದು, ಇದನ್ನೆಲ್ಲ ಕೂಡ ನಮ್ಮಲ್ಲಿ ಏನೇ ಇದ್ದರೂ ನಾವು ಗೋಡೆ ಮಧ್ಯೆ ಮಾತಾಡ್ಕೊಬೇಕು ಹೊರತು ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ. ರಾಜ್ಯದ ಜನತೆ ಮುಂದೆ ವಿಪಕ್ಷಗಳಿಗೆ ಆಹಾರ ನಾವು ಯಾವುದೂ ಕೂಡ ಮಾತಾಡ್ತಾ ಇರೋದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ಅಂತ ನಮ್ಮ ಎಲ್ಲ ಹಿರಿಯ ನಾಯಕರಿಗೆ ಮಾತಾಡ್ತಾ ಇರ್ತಕ್ಕಂಥ ಇನ್ನಿತರ ಸ್ನೇಹಿತರಿಗೆ